ಸ್ವಾಗತ ನಿಮ್ಗೆ ಬಿಂದುಸ್ ಮದರಂಗಿ ಕುಟುಂಬಕ್ಕೆ. ನೆನ್ನೆ ರೀತಿನೇ ಇವತ್ತು ಕೂಡ ಒಂದು ಸಣ್ಣ ಕತೆ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಈ ಕಥೆಯಲ್ಲಿ 2 ಪ್ರಮುಖ ಪಾತ್ರರಿದ್ದಾರೆ. ಅನನ್ಯ ಹಾಗೆ ಶ್ರುತಿ ಅಂತ. ಅನನ್ಯ ಬಂದ್ಬಿಟ್ಟು ಒಂದು ಕೂಡು ಕುಟುಂಬದಲ್ಲಿ ಬೆಳೆದಿರೋ ಹುಡುಗಿ. ಅವಳ ಜೊತೆಗೆ ಅವಳ ಕುಟುಂಬಸ್ಥರು ಹಾಗೇನೆ ಅವಳ ಹಲವಾರು ಸಂಬಂಧಿಕರು ಕೂಡ ಬಂದು ಹೋಗಿ ಮಾಡ್ತಿರ್ತಾರೆ. ಅಷ್ಟೆಲ್ಲ ಜನದ ಮಧ್ಯ ಇದ್ರೂ ಕೂಡ ಅನನ್ಯಗೆ ತುಂಬಾನೇ ಒಂಟಿತನ ಕಾಡ್ತಿರುತ್ತೆ. ಯಾಕೆ ಅಂದ್ರೆ ಅವಳ ಕನಸಿಗೆ ಪ್ರತಿಯೊಬ್ರು ಬೆಂಬಲ ಕೊಡ್ದಿರೆ ಯಾವಾಗ್ಲೂ ಚುಚ್ಚು ಮಾತಿಂದ ಅವಳನ್ನ ನಿಂದಿಸ್ತಾ, ಅವಳ ಕೈಯಲ್ಲೇ ಪ್ರತಿಯೊಂದು ಕೆಲಸ ಮಾಡಿಸ್ತಾ ಯಾವಾಗ್ಲೂ ಅವಳಿಗೆ ಹಿಂಸೆ ಮಾಡೋದೇ ಅವ್ರ ಕುಟುಂಬಸ್ಥರ ಕೆಲಸ ಆಗಿರುತ್ತೆ. ಅವಳೇನಾದ್ರೂ ಅವ್ರ ಕುಟುಂಬಸ್ಥರ ಹತ್ರ ಬರೋ ನೆಂಟ್ರಿಷ್ಟ್ರ ಹತ್ರ ಅವಳ ಕನಸುಗಳ ಬಗ್ಗೆ ಹೇಳಕ್ ಶುರು ಮಾಡಿದ್ರೆ ಅವರೆಲ್ಲ ಇವಳಿಗೆ ಜಾಸ್ತಿ ಟೀಕೆನೆ ಮಾಡೋರು. ಹೌದು ಬಿಡು, ಇವುಗಳೇ ನಿಮ್ಗೆ ಕರೆಕ್ಟ್ ಆದ ಕನಸುಗಳು ಅಂತ ಹೇಳಕ್ ಶುರು ಮಾಡಿದ್ರು. ಇದ್ರಿಂದ ಅವಳ ಮನ್ಸಿಗೆ ಭಾರಿ ನೋವಾಗ್ತಿತ್ತು. ಆದ್ರೂ ಕೂಡ ಅವಳು ಅವ್ರ ಜೊತೆ ಖುಷಿಯಿಂದ ಅವಳ ಜೀವನನ ಸಾಗಿಸ್ತಿದ್ಲು. ಅನನ್ಯಗೆ ಒಂದು ಬ್ಯೂಟಿಕ್ ತೆಗಿಬೇಕು ಅಂತ ಕನಸಾಗಿರುತ್ತೆ. ಆದರೆ ಅವ್ರ ಕುಟುಂಬಸ್ಥರು ಯಾರೂ ಅವಳಿಗೆ ಸಹಾಯ ಮಾಡ್ತಿರಲಿಲ್ಲ. ಅವ್ರು ಯಾರ ಸಹಾಯ ಇಲ್ದಿರ ಕೂಡ ಅವಳು ಟೈಲರಿಂಗ್ ಕ್ಲಾಸ್ ಸೇರ್ಕೊತಾಳೆ. ಟೈಲರಿಂಗ್ ಕ್ಲಾಸ್ ಹೋಗ್ತಾ ಅವಳು ಬ್ಯೂಟಿಕ್ಕಿಗೆ ಏನೇನು ಕಲಿಬೇಕು, ಅಲ್ಲಿ ಯಾವ್ದಾವ್ದು ಉಪಯೋಗ ಆಗುತ್ತೆ ಅಂತಲೂ ತಿಳ್ಕೊತಾ ಹೋಗ್ತಾಳೆ. ಅವಳು ಹೋಗ್ತಿದ್ದ ಟೈಲರಿಂಗ್ ಕ್ಲಾಸ್ಗೆ ಹೊಸದಾಗಿ ಒಂದು ಹುಡುಗಿ ಸೇರ್ಕೋತಾಳೆ. ಅವಳೇ ಶ್ರುತಿ. ಶ್ರುತಿಗೂ ಟೈಲರಿಂಗಲ್ಲಿ ತುಂಬ ಆಸೆ ಇರುತ್ತೆ. ಅವಳು ಸೇರ್ಕೊಂಡಿದ್ದ ಕೆಲವೇ ದಿವಸದಲ್ಲಿ ಅನನ್ಯನ ಫ್ರೆಂಡ್ ಮಾಡ್ಕೋತಾಳೆ. ಅನನ್ಯ ಕೆಲಸದಲ್ಲಿ ಇದ್ದಿದ್ದ ಉತ್ಸಾಹ, ಅವಳು ಮಾಡ್ತಿದ್ದಿದ್ದ ಕೆಲಸ ಶ್ರುತಿಗೆ ತುಂಬಾ ಇಷ್ಟ ಆಗೋಗುತ್ತೆ. ಅವಳು ಕ್ಲಾಸಸ್ಸಿಗೆ ಬೇಕಾಗಿರೋ ಪ್ರತಿಯೊಂದು ಬ್ಲೌಸ್ ಪೀಸು, ಡ್ರೆಸ್ ಪೀಸು ಹಾಗೆ ಕೆಲವು ಮೆಟೀರಿಯಲ್ಸ್ ಎಲ್ಲನೂ ಶ್ರುತಿ ಅನನ್ಯ ಕೊಡಿಸ್ತಾ ಹೋಗ್ತಾಳೆ. ಅನನ್ಯ ಅವಳು ಟೈಲರಿಂಗ್ ಕ್ಲಾಸ್ ಮೇಲೆ ಇದ್ದಿದ್ದ ಶ್ರದ್ಧೆ, ಅವಳು ಮಾಡ್ತಿದ್ದಿದ್ದ ಕೆಲಸ ಶ್ರುತಿಗೆ ತುಂಬಾ ಇಷ್ಟ ಆಗಿರುತ್ತೆ. ಅದಕ್ಕೆ ಶ್ರುತಿ ಅವಳು ಸಪೋರ್ಟಾಗಿ ನಿಂತ್ಕೊಂಡು ಅವಳು ಪ್ರತಿಯೊಂದು ಕ್ಲಾಸ್ಗೂ ಏನೇನು ಬೇಕಾಗಿರುತ್ತೆ ಎಲ್ಲನೂ ಕೊಡಿಸ್ತಾ ಹೋಗ್ತಾಳೆ. ಇದು ಅನನ್ಯಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಆದರೆ ಶ್ರುತಿಯಿಂದ ಸಹಾಯ ಅವಳಿಗೆ ತುಂಬಾ ಬೇಕಾಗಿರುತ್ತೆ. ಯಾಕಂದರೆ ಅವಳು ಇವಾಗಿನ ಕ್ಲಾಸಲ್ಲಿ ಚೆನ್ನಾಗಿ ಕಲಿತ್ರೆ ಅಲ್ವಾ ಮುಂದೆ ಅವಳ ಕನಸು ಬ್ಯೂಟಿಕ್ ತೆಗಿಬೇಕು ಅನ್ನೋದು ನನಸಾಗೋದು. ದಿನ ಕಳೆದಂತೆ ಅನನ್ಯ ತುಂಬಾ ಚುರುಕಾಗಕ್ಕೆ ಶುರು ಮಾಡಿದ್ಲು. ಇದೆಲ್ಲ ಮನೆಯವರು ಗಮನಿಸ್ತಾ ಇದ್ದರು. ಅವ್ರಿಗೆ ಅನ್ಸೋಕ್ಕೆ ಶುರು ಆಯಿತು, ಅನನ್ಯ ಯಾಕಿಷ್ಟು ಕಾನ್ಫಿಡೆನ್ಸ್ ಆಗಿದ್ದಾಳೆ, ಹಾಗೆ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿದ್ದಾಳೆ. ಅವ್ರಿಗೆ ವಿಚಿತ್ರ ಏನು ಅನಿಸಿತ್ತು ಅಂದರೆ ಅವಳು ಯಾವಾಗಲೂ ಸುಮ್ಮನೆ ಇರ್ತಿದ್ಲು. ಯಾರು ಏನೇ ಮಾತಾಡಿದ್ರು ಅವ್ರಿಗೆ ಪ್ರತ್ಯುತ್ತರ ಕೊಡ್ತಿರ್ಲಿಲ್ಲ. ಆದರೆ ಇವಾಗ ಹಾಗಲ್ಲ. ಅವ್ರು ಏನಾದರೂ ಕೇಳಿದಾಗ, ಏನಾದರೂ ಅವಳು ಚುಚ್ಚು ಮಾತಾಡಿದಾಗ ಅವಳು ಅದಕ್ಕೆ ತಕ್ಕನಾಗೆ ಉತ್ತರ ಕೊಡೋಕ್ಕೂ ಶುರು ಮಾಡಿದ್ಲು. ಹಾಗೆ ಮನೆಯಲ್ಲಿ ಅವಳು ತುಂಬಾ ಕಾನ್ಫಿಡೆನ್ಸ್ ಆಗಿ ಮಾತಾಡೋಕ್ಕೂ ಶುರು ಮಾಡಿದ್ಲು. ಇವಳು ಈ ಬದಲಾವಣೆ ಕಾರಣನೇ ಶ್ರುತಿ. ಶ್ರುತಿ ಅನನ್ಯಗೆ ಪ್ರತಿಯೊಂದು ಹೇಳ್ಕೊಡ್ತಾ ಹೋಗ್ತಾಳೆ. ಜನರ ಹತ್ರ ಹೇಗಿರಬೇಕು, ಅವರು ನಮಗೆ ಚುಚ್ಚು ಮಾತಾಡಿದಾಗ ನಾವು ಹೇಗೆ ಅವ್ರಿಗೆ ಉತ್ತರ ಕೊಡಬೇಕು, ಹಾಗೆ ನಮಗೆ ನೋವಾಗ್ತಿದೆ ಅಂದರೆ ಸಹಿಸ್ಕೊಂಡು ಇರಬಾರ್ದು, ನಮಗೂ ನೋವಾಗ್ತಿದೆ ಅಂತ ಅವ್ರಿಗೆ ತಿಳಿ ಹೇಳಬೇಕು. ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ನಾವು ಕೂಗಿ ಹೇಳಬೇಕು, ನಮಗೂ ಮನಸ್ಸಿದೆ, ನಮಗೂ ನೋವಾಗುತ್ತೆ ಅಂತ ಪ್ರತಿಯೊಂದೂ ಅನನ್ಯಗೆ ಶ್ರುತಿ ಹೇಳ್ಕೊಡ್ತಾನೆ ಹೋಗಿದ್ದಾಳೆ. ಈ ಎಲ್ಲ ಮಾತಿಂದ ಅನನ್ಯಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿರುತ್ತೆ. ಹಾಗೆಯೇ ಅವಳು ಕ್ಲಾಸಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗಿರ್ತಾಳೆ. ಇದನ್ನು ಅವ್ರ ಮಾಸ್ಟರ್ ಕೂಡ ನೋಡಿರ್ತಾರೆ. ಹಾಗಾಗಿ ಅನನ್ಯಗೆ ಇಲ್ಲೇ ಕೆಲಸ ಮಾಡು ಅಂತ ಕೂಡ ಹೇಳ್ತಾಳೆ. ಅನನ್ಯಗೆ ತುಂಬಾ ಖುಷಿಯಾಗುತ್ತೆ. ಯಾರೂ ಕೂಡ ನನಗೆ ಸಹಾಯ ಮಾಡ್ತಿಲ್ಲ, ಆದರೆ ಈಗ ಈ ಕ್ಲಾಸ್ ನನ್ನ ಕೈ ಹಿಡಿತಿದೆ ಅಂತಲೂ ಖುಷಿಯಾಗುತ್ತೆ. ಅವಳು ಆ ಕ್ಲಾಸ್ ನಂತರ ಅಲ್ಲೇ ಕೆಲಸ ಮಾಡೋಕ್ಕೂ ಶುರು ಮಾಡ್ತಾಳೆ. ಏನು ಕೆಲಸ ಮಾಡ್ತಿದ್ಲು ಅಂದರೆ, ಈಗ ಕಸ್ಟಮರ್ಸ್ ಎಲ್ಲ ಬಂದಾಗ ಅವ್ರದ್ದು ಏನಿದೆ ಅವ್ರ ಆರ್ಡರ್ಸ್ ಕೂಡ ತಗೋತಾ ಇರೋಕ್ಕೆ ಶುರು ಮಾಡಿದ್ಲು. ಅವಳು ಬೆಳಗ್ಗೆ ಕ್ಲಾಸ್ ಮುಗಿಸ್ಕೊತಿದ್ಲು, ಹಾಗೆ ಸಂಜೆ ಕೆಲಸ ಕೂಡ ಮಾಡ್ತಿದ್ಲು. ಆ ಕೆಲಸದ ಟೈಮಲ್ಲಿ ಹೇಗೆ ಬೇರೆಯವರೆಲ್ಲ ಹೊಲಿತಿದ್ರು ಅನ್ನೋದು ಕೂಡ ಅವಳು ನೋಡ್ತಾ ಇದ್ಲು. ದಿನ ಕಳೆದಂತೆ ಅವಳು ಬೇರೆ ಬೇರೆ ರೀತಿಯ ಡಿಸೈನ್ಗಳನ್ನ ಹೊಲಿಯೋಕ್ಕೆ ಶುರು ಮಾಡಿದ್ಲು. ಪ್ರತಿದಿನದಂತೆ ಅವಳು ಬೆಳಗ್ಗೆ ಎದ್ದು ಈ ಮನೆ ಕೆಲಸ ಎಲ್ಲ ಮಾಡಿ ಅವಳು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿರ್ತಾಳೆ. ಹೋಗ್ತಿದ್ದ ದಾರಿಲಿ ಅವಳು ಸಂಬಂಧಿಕರು ಸಿಗ್ತಾರೆ. ಸಿಕ್ಬಿಟ್ಟು, ಏನಮ್ಮ ಅನನ್ಯ, ಈಗ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ಯಂತೆ, ನೋಡು ನೀನು ಎಷ್ಟೇ ಓದಿದ್ರು ಕೊನೆಗೆ ಈ ಟೈಲರಿಂಗ್ ಮಾಡಿಕೊಂಡೇ ಇರೋ ಹಾಗಾಯ್ತಲ್ಲಮ್ಮ ಅಂತ ಹೇಳ್ತಾರೆ. ಮುಂಚೆ ಅನನ್ಯ ಈ ಥರ ಮಾತಾಡಿದ್ದಿದ್ರೆ ಏನೂ ಹೇಳ್ತಿರ್ಲಿಲ್ಲ. ಆದರೆ ಅನನ್ಯ ಈಗ ಬದಲಾಗಿದ್ದಾಳೆ.
ಬದಲಾಗಿದ್ದಾಳೆ. ಅವಳು ಅವ್ರಿಗೆ ಹೇಳ್ತಾಳೆ, ಹೌದು ಆಂಟಿ, ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ಆದರೆ ನನ್ನ ಪ್ಯಾಷನ್ ಇರೋದು ಟೈಲರಿಂಗಲ್ಲಿ. ಅದಕ್ಕೋಸ್ಕರನೇ ನಾನು ಟೈಲರಿಂಗ್ ಕೆಲಸ ಮಾಡ್ತಿರೋದು. ಇದರಲ್ಲಿ ನನಗೆ ತುಂಬಾ ಖುಷಿ ಇದೆ ಅಂತ ಅವ್ರಿಗೆ ಹೇಳ್ತಾಳೆ. ಅವಳು ಮಾತಾಡಿದ ರೀತಿ ನೋಡಿ ಅವ್ರಿಗೆ ತುಂಬಾ ಆಶ್ಚರ್ಯ ಆಯಿತು. ಮುಂಚೆ ಆದರೆ ನಾವು ಎಷ್ಟೇ ಮಾತಾಡಿದ್ರು ಒಂದು ಮಾತು ನಮ್ಮ ಹತ್ರ ಆಡ್ತಿರ್ಲಿಲ್ಲ. ಆದರೆ ಈಗ ಅನನ್ಯ ಎಷ್ಟು ಬದಲಾಗಿದ್ದಾಳೆ ಅಂತ ಅವ್ರು ಅನ್ಕೋತಿರ್ತಾರೆ. ಆಗ ಅನನ್ಯ ಹೇಳ್ತಾಳೆ, ಆಂಟಿ, ನನ್ನ ಪ್ಯಾಷನ್ ಇರೋದ್ರಿಂದ ನಾನು ಟೈಲರಿಂಗ್ ಮಾಡ್ತಿದ್ದೀನಿ. ಆದರೆ ನಿಮ್ಮ ಮಗಳು SSLCಲಿ 2 ಸಲ ಫೇಲ್ ಆಗಿದ್ದಾರಂತೆ. ಯಾಕೆ ಆಂಟಿ, ನೀವು ಅವ್ರಿಗೆ ಚೆನ್ನಾಗಿ ಹೇಳ್ಕೊಡಲ್ವಾ ಅಥವಾ ಒಳ್ಳೆ ಟ್ಯೂಷನ್ಗೆ ಹಾಕಿಲ್ವಾ ಅಂತ ಕೇಳ್ತಾಳೆ. ಅಯ್ಯೋ ಇಲ್ಲ ಅಮ್ಮ, ಅದೆಲ್ಲ ಸುಳ್ಳು ಅಂತ ಹೇಳಿಬಿಟ್ಟು ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಅವ್ರು ಕೇಳಿದ ಪ್ರಶ್ನೆಗೆ ಅವ್ರ ಹತ್ರ ಕರೆಕ್ಟಾದ ಉತ್ತರನೇ ಇರಲಿಲ್ಲ. ಯಾಕಂದರೆ ಪ್ರತಿ ಬಾರಿನೂ ಅವಳು ಸಿಕ್ಕಿದಾಗ ಇವರು ಬರೀ ಚುಚ್ಚಿ ಹಂಗಿಸಿ ಮಾತಾಡಿ ಅವ್ರ ಬಗ್ಗೆ ಯಾರೋ ಒಬ್ಬರು ಪ್ರಶ್ನೆ ಕೇಳಿದಾಗ ಅವ್ರ ಬಳಿ ಉತ್ತರ ಇರಲ್ಲ. ಯಾಕಂದರೆ ಅವ್ರು ಮಾಡಿದ ತಪ್ಪನ್ನ ಅವರು ಹಿಡಿದು ತೋರಿಸ್ತಿರ್ತಾರಲ್ವ, ಅದಕ್ಕೆ ಅವ್ರಿಗೆ ಬಾಯಿ ಕೂಡ ಬರಲ್ಲ ಮಾತಾಡೋಕ್ಕೆ. ನಮ್ಮೆಲ್ಲರ ಜೀವನದಲ್ಲೂ ಹೀಗೆ ಅಲ್ವಾ, ಯಾರಾದರೂ ಒಬ್ಬರು ಬಂದಿರ್ತಾರೆ, ಅವರು ನಮಗೆ ಚುಚ್ಚು ಮಾತಾಡಿರ್ತಾರೆ, ಅವ್ರಿಗೆ ನಾವು ಸರಿಯಾದ ಉತ್ತರ ಕೂಡ ಕೊಡೋಕ್ಕಾಗಿರಲ್ಲ. ಯಾಕಂದರೆ ನಾವು ಯೋಚನೆ ಮಾಡ್ತೀವಿ ಅವ್ರ ಮನ್ಸಿಗೆ ನೋವಾಗ್ಬೋದು, ಅವ್ರು ಬೇಜಾರು ಮಾಡ್ಕೋಬೋದು ಅಂತ. ಆದರೆ ನಮ್ಮ ಬಗ್ಗೆ ಚುಚ್ಚು ಮಾತಾಡೋರು ಒಂದು ಕ್ಷಣ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡಿರಲ್ಲ. ಅನನ್ಯ ಯಾವೆಲ್ಲ ಸವಾಲು ಎದುರಿಸ್ತಾಳೆ, ಹಾಗೆಯೇ ಅವಳು ಬ್ಯೂಟಿಕ್ ಓಪನ್ ಮಾಡ್ತಾಳೆ, ಅವಳ ಸಪೋರ್ಟಿಗೆ ಯಾರೆಲ್ಲ ಬರ್ತಾರೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ನಿಮ್ಮ ಕುಟುಂಬಸ್ಥರಲ್ಲಿ ನಿಮಗೆ ಯಾರು ಹೆಚ್ಚು ಸಪೋರ್ಟ್ ಮಾಡ್ತಾರೋ ಅವ್ರ ಹೆಸರು ಮತ್ತು ನಿಮ್ಗೆ ಅವ್ರು ಏನಾಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ನಾನು ಕೂಡ ಓದಿ ತಿಳ್ಕೊತೀನಿ. ನಿಮಗೆ ಈ ಥರ ವೀಡಿಯೋ ಇಷ್ಟ ಆದರೆ ನಾನು ಮುಂದೆ ಹೆಚ್ಚಿನ ವೀಡಿಯೋ ಮೆಹಂದಿ ಜೊತೆಗೆ ಕತೆ ಹೇಳೋದನ್ನೇ ಶುರು ಮಾಡ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ. ಧನ್ಯವಾದ, ಮತ್ತೆ ಸಿಗೋಣ.